ನನ್ನ ಹೆಂಡತಿ ಮಗಳು ನನ್ನ ಮನೆಯಿಂದ 6 ಲಕ್ಷ ರೂಪಾಯಿ ನಗದು 2 ತೊಲೆ ಬಂಗಾರ ದೋಚಿ ಹೋಗಿದ್ದಾರೆಂದು ಪತಿ ಸತ್ಯಪ್ಪ ಆರೋಪ. ಹೌದು ವೀಕ್ಷಕರ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನರಸಾಪುರ ಗ್ರಾಮದ ಸತ್ಯಪ್ಪ ವಿಠಲ್ ಕೀಲಿಕೈ ತನ್ನ ಹೆಂಡತಿ ಹಾಗೂ ಮಗಳು ಸೇರಿ 6 ಲಕ್ಷ ರೂಪಾಯಿ ನಗದು 2 ತೊಲೆ ಬಂಗಾರ ಮನೆಯಿಂದ ದೋಚಿ ಹೋಗಿದ್ದಾರೆಂದು ಆರೋಪ ಮಾಡಿದ್ದಾರೆ. ನನ್ನ ಹೆಂಡತಿ ಇಂದ್ರವ್ವ ಹಾಗೂ ಮಗಳು ವಿರುದ್ಧ ದೂರು ನೀಡಿದರೂ ಸಹ ಕೇಸ್ ದಾಖಲಿಸಲು ನಿರಾಕರಿಸಿದ ರಾಮದುರ್ಗ ಪೊಲೀಸರು. ನ್ಯಾಯಕ್ಕಾಗಿ ಮಾಧ್ಯಮ ಮೊರೆ ಹೋದ ಪತಿ. ಮೇ ತಿಂಗಳದಾಗ ನಮ್ಮ ಹೆಂಡತಿ ಇಂದ್ರವ್ವ ಸತ್ಯಪ್ಪ ಕೀಲಿಕೈ ನನ್ನ 2ನೇ ಮಗಳನ್ನು ಕರ್ಕೊಂಡು ಆಕೆ ಕೈಲಿ 6 ಲಕ್ಷ ರೂಪಾಯಿ 2 ತೊಲೆ ಬಂಗಾರವನ್ನು ಕಳುವು ಮಾಡಿಸಿ ನಮಗೆ ಗೊತ್ತಿಲ್ಲದೆ ಮದುವೆ ಮಾಡಿ ಕೊಟ್ಟಿರುತ್ತಾಳೆ. ಅದನ್ನು ರಾಮದುರ್ಗ ಪೊಲೀಸ್ ಸ್ಟೇಷನ್ ಪಿ ಸಾಹೇಬರಿಗೆ ದೂರವನ್ನು ಕೊಟ್ಟಿದ್ದೆವು. ಅಲ್ಲಿ 2 ದಿನದ ಒಳಗೆ ಹಿರಿಯರ ಕ್ಷಮದಲ್ಲಿ ಪೊಲೀಸ್ ಸ್ಟೇಷನದಲ್ಲಿ 2 ದಿನದಾಗ ನಮ್ಮ ಅಮೌಂಟ್ ಬಂಗಾರವನ್ನು ಕೊಡ್ತು ಅಂದಿದ್ದರು. ಆದರೆ 2 ದಿವಸ ಕಳೆದ್ರೂ ಕೊಡಲಿಲ್ಲ, 2 ತಿಂಗಳಾದ್ರೂ ಕೊಡಲಿಲ್ಲ. ಆಮೇಲೆ ರಾಮದುರ್ಗ SP ಸಾಹೇಬರು 9/7/2005 ಕೊಟ್ಟಿದ್ವು. ಅದು CPI ಸಾಹೇಬರಿಗೆ ಹೋಗಿತ್ತು. ಆದರೂ ಏನು ಪ್ರಯೋಜನ ಆಗಲಿಲ್ಲ. ಮತ್ತು 22/8/2025 ಮಾನ್ಯ SP ಸಾಹೇಬರಿಗೆ ದೂರವನ್ನು ಕೊಟ್ಟಿರುತ್ತಿದ್ದವು. ಮತ್ತು ಆಮೇಲೆ ಅದೇ ಅರ್ಜಿಯನ್ನು SP ಸಾಹೇಬರಿಗೆ ಭೇಟಿಯಾಗಿ 8/9/2025 ಅವರು ಇದನ್ನು ಮಾಡಿದ್ದರು, ರಿಸೀಡಿ ಹಾಕಿಕೊಟ್ಟಿದ್ದರು. ಆಮೇಲೆ ನಮ್ಮ ಸಹ್ಯ ಮಾಡದೆ ನಮ್ಮ ಆರೋಪಿಗಳನ್ನು ಕರೆಸದೆ ಹಳ್ಳಿ ಕಳಿಸಿದರು. ಆಮೇಲೆ ಮತ್ತು SP ಸಾಹೇಬರಿಗೆ ಅದನ್ನು ಹೊಳ್ಳಿ 19/11/2025 ಮತ್ತು ಕೊಟ್ಟಿದ್ದೆವು. ಆಮೇಲೆ ಮಾನ್ಯ IGP ಸಾಹೇಬರು ಬೆಳಗಾವಿ ಜಿಲ್ಲೆ ಪೊಲೀಸ್ ಇಲಾಖೆ ಬೆಳಗಾವಿ ಅವರಿಗೆ 18 ಡಿಸೆಂಬರ್ 18/12/2025 ಕೊಟ್ಟಿದ್ದೆವು. ಅದನ್ನು ರಾಮದುರ್ಗ CPI ಸಾಹೇಬರಿಗೆ ಕಳಿಸಿದ ಕೂಡಲೇನ ಅವರು CPI ಸಾಹೇಬರು FR ಮಾಡ್ತೀವಿ ಅಂದಿದ್ರು. ಆದರೂ ಇನ್ನೂ ಏನು ಮಾಡಿಲ್ಲ, ನಮ್ಮನ್ನ ಸ್ಪಂದಿಸುವಲ್ರು, ನಮಗೆ ನ್ಯಾಯ ಸಿಕ್ಕಿಲ್ಲ. ನಮಗೆ ಹಿಂದೂ ಯಾರು ಬಲೂಡು ಮೂಮೆಂಟ್ ಇಲ್ಲ. ನನ್ನ ತಾಯಿಗೆ ಒಬ್ಬ ಮಗ, ನಮ್ಮ ತಾಯಿಯವರು ತೀರ್ಕೊಂಡು ಹೋಗಿದ್ದಾರೆ. ನನ್ನ ಹೆಂಡತಿನೂ ಅದ ಮನೆ ಆಕೆ. ಹೀಗಾಗಿ ನನ್ನ ಬೆಂಬಲಕ್ಕೆ ಯಾರೂ ನಿಂದ್ರವರು ಇಲ್ಲ. ಹಾಗಾಗಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಬಂದು ಭೇಟಿಯಾಗಿ ನಮಗೆ ನ್ಯಾಯ ಕೊಡಿಸಬೇಕಂತೇಳಿ ಅವರಿಗೆ ತಿಳ್ಕೊಳ್ಳಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದೆ.